ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತ ಪ್ರಕರಣ. ಘಟನೆಯಲ್ಲಿ ಮಂಡ್ಯ ಮೂಲದ 25 ವರ್ಷದ ಪೂರ್ಣಚಂದ್ರ ಸಾವನ್ನಪ್ಪಿರೋದು. ರಾಯ ಸಮುದ್ರಕ್ಕೆ ಆಗಮಿಸಿದ ಪೂರ್ಣಚಂದ್ರ ಮೃತ ಮನೆಗೆ ಆಗಮಿಸ್ತಾ ಇದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು 11 ಗಂಟೆಗೆ ಮೃತ ಪೂರ್ಣಚಂದ್ರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಮೃತರ ಕುಟುಂಬಸ್ಥರಿಗೆ ಶಾಸಕ ಎಚ್.ಡಿ. ಮಂಜು ಸಾಂತ್ವನ ಹೇಳಿದ್ದಾರೆ. ಮೈಸೂರಿನಲ್ಲಿ ಉದ್ಯೋಗದಲ್ಲಿದ್ದಂಥ ಯುವಕ ಪೂರ್ಣಚಂದ್ರ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಆರ್ಸಿಬಿ ಸಂಭ್ರಮಾಚರಣೆಗೆ ಸ್ನೇಹಿತರೊಂದಿಗೆ ತೆರಳಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಅವರವ್ರ ಪಾಡಿಗೆ ಕೆಲಸ ಮಾಡ್ಕೊಂಡಿದ್ದವ್ರು ಈ ಥರದೊಂದು ದುರಂತಗಳು ಸಂಭವಿಸುತ್ತೆ. ಈ ದುರಂತದಲ್ಲಿ ನಾವು ಭಾಗಿಯಾಗ್ತೀವಿ ಅನ್ನೋದನ್ನು ಪಾಪ ಅವರುಗಳು ಕೂಡ ಗೆಸ್ಸೆ ಮಾಡಿರಲ್ಲ. ಯಾಕಂದರೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಈ ಥರದೊಂದು ದುರಂತ ಸಂಭವಿಸುತ್ತೆ ಅಂತ ಯಾರು ಗೆಸ್ ಮಾಡಿರ್ತಾರೆ ಹೇಳಿ? ಆಗ್ಲೇ ಫೋನ್ ಮಾಡಿದೆ. ಹೋದ ಸತ್ತೋದ ನನ್ನ ಮಗನ್ನ ಸಾಕಿ ಕುಟುಂಬಸ್ಥನ ಆಕ್ರಂದನ ಮುಗಿಲು ಮುಟ್ಟಿದೆ. ಅವ್ರಿಗೇನು ಗೊತ್ತಿರುತ್ತೆ ಹೇಳಿ? ಮಗ ಈ ಥರ ಹೋಗಿದ್ದಾನೆ, ಈ ಥರ ಹುಷಾರು ತಪ್ತಾನೆ, ಅಥವಾ ಕೊನೆಗೆ ಮೃತದೇಹ ಆಗಿ ವಾಪಸ್ ಬರ್ತಾನೆ ಅನ್ನೋದ್ರ ಅರಿವು ಅವ್ರಿಗೆ ಇರೋದೇ ಇಲ್ಲ. ಅವ್ರವ್ರ ಮನೇಲಿ ಮಗ ಕೆಲಸಕ್ಕೆ ಹೋಗಿದ್ದಾನೆ, ಕೆಲಸದಲ್ಲಿದ್ದಾನೆ ಅನ್ನೋ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಸಡನ್ನಾಗಿ ಈ ಥರ ಸಾವಾಗಿದೆ, ಮೃತದೇಹ ಹಸ್ತಾಂತರ ಮಾಡ್ತೀವಿ ಅಂದಾಗ ಪಾಪ ಹೆತ್ತ ಜೀವಗಳು ಹೇಗೆ ತಡ್ಕೊಳ್ಳುತ್ತೆ? ಕೆಲಸ ಮಾಡ್ತಾ ಇದ್ರಂತೆ, ಎದೆ ಎತ್ತಿರಕ್ಕೆ ಬೆಳೆದಂಥ ಮಗ, ಕಷ್ಟಪಟ್ಟು ಓದಿಸಿರ್ತಾರೆ, ಈ ಕೆಲಸ ಸಿಕ್ಕಿರತ್ತೆ, ಇನ್ನೇನು ನಮಗೆ ರೆಸ್ಟ್ ಸಿಗುತ್ತೆ, ಮಗ ಮನೆಯ ಜವಾಬ್ದಾರಿನ ತೆಗೆದುಕೊಳ್ತಾನೆ ಅನ್ನುವಂಥದ್ದು ತಲೆಯಲ್ಲಿರತ್ತೆ. ಆದರೆ ಎದೆಗೆತ್ತರಕ್ಕೆ ದುಡಿತಾ ಇದ್ದಂಥ ಮಗ ನಮ್ಮ ಕಷ್ಟ ಕಾಲಕ್ಕೆ, ವಯಸ್ಸಾದ ಕಾಲಕ್ಕೆ ಅವನು ಹೆಗ್ಲು ಕೊಡ್ತಾನೆ ಅಂತ ಅಂದ್ಕೊಂಡಿದ್ದಂಥ ಮಗ ಮೃತದೇಹ ಆಗಿ ಮನೆಗೆ ಬರೋದು ಅನ್ನುವಂಥ ವಿಚಾರ ಇದೆಯಲ್ಲ, ಆ ನೋವು ಆ ಕುಟುಂಬಸ್ಥರಿಗೆ ಮಾತ್ರ ಗೊತ್ತಿರತ್ತೆ. 32 ವರ್ಷ ಮನೆಯ ಜವಾಬ್ದಾರಿಯನ್ನು ಆತ ತೆಗೆದುಕೊಳ್ಬೇಕಾಗಿದ್ದಂಥ ವಯಸ್ಸು, ದುಡಿಯೋ ಮಗ. ಆದರೆ ಈ ಥರ ಹುಚ್ಚು ಅಭಿಮಾನಕ್ಕೆ, ಕ್ರಿಕೆಟ್ ಅನ್ನುವಂಥ ಅಭಿಮಾನಕ್ಕೆ ಕೆಲಸ ಬಿಟ್ಟು ಸ್ನೇಹಿತರ ಜೊತೆಗೆ ಹೋದವನು ಈ ಥರ ಮೃತದೇಹ ಆಗಿ ಮನೆಗೆ ಬರ್ತಾನೆ ಅನ್ನೋದಿದೆಯಲ್ಲ, ನಿಜವಾಗ್ಲೂ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋದಾದರೂ ಹೇಗೆ? ಕಣ್ಣೀರು ಹಾಕ್ತಿದ್ದಾರೆ. ನಾವಾದರೂ ಹೋಗಬಾರ್ದಿತ್ತ ಅಂತ ಅಳ್ತಾ ಇದ್ದಾರೆ. ಕೆಲಸಕ್ಕೆ ಅಂತ ಹೋದವನು ಹೀಗೆ ಬರ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಆ ಸಂಕಟ ಅನುಭವಿಸಿದವರಿಗೆ ಗೊತ್ತಿರತ್ತೆ. ಪಾಪ ಇವ್ರಿಗೂ ಏನು ಗೊತ್ತಿರತ್ತೆ? ಪೂರ್ಣಚಂದ್ರ ಅವ್ರ ಸ್ನೇಹಿತರ ಜೊತೆಗೆ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಹೋಗೋಣವಾ, ಎಂಜಾಯ್ ಮಾಡೋಣವಾ ಅಂತ ಹೋಗಿರ್ತಾರೆ. ಅದ್ರಲ್ಲಿ ಕಾಲು ತುಳಿತ ಆಗತ್ತೆ, ದುರಂತ ಸಂಭವಿಸುತ್ತೆ. ಇದನ್ನು ಅವರೂ ಗೆಸ್ ಮಾಡಿರಲ್ಲ. ಇವತ್ತು ಎಲ್ಲವೂ ಚೆನ್ನಾಗೇ ಇದ್ದಿದ್ರೆ ಎಲ್ಲರೂ ಇವತ್ತೂ ಕೂಡ ಆ ಸೆಲೆಬ್ರೇಷನ್ ಮೋಡ್ನಲ್ಲೇ ಇರ್ತಿದ್ರು. ಕಷ್ಟಪಟ್ಟು ಮಂಡ್ಯದಲ್ಲಿ ಮಗನಿಗೆ ಓದಿಸಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಕೆಲಸ ಸಿಗೋ ತನಕ ಆತನಿಗೆ ಹೆಗಲಿಗೆ ಹೆಗಲಾಗಿ, ಇನ್ನೇನು ಮಗನಿಗೆ ಜವಾಬ್ದಾರಿ ಬಂತು, ಪೂರ್ಣ ಜವಾಬ್ದಾರಿ ಮಗನಿಗೆ ಕೊಟ್ಟು ನಾವು ಈ ವಯಸ್ಸಲ್ಲಿ ಆರಾಮಾಗಿ ಇರೋಣ ಅನ್ನುವಂಥ ಸಂದರ್ಭದಲ್ಲಿ
ಮಗ ಈ ಥರ ಮೃತದೇಹ ಮನೆಗೆ ಬರುತ್ತೆ, ಅಂತ್ಯ ಸಂಸ್ಕಾರ ನೆರವೇರಿಸಬೇಕು, ಈ ಥರ ಎಲ್ಲ ಅಂತ ಅಂದಾಗ ಆ ಹಿರಿ ಜೀವಗಳು ಅದನ್ನು ಸಹಿಸ್ಕೊಳ್ಳೋದು, ಅರಗಿಸ್ಕೊಳ್ಳೋದು ಎಂಥ ಕಷ್ಟದ ಪರಿಸ್ಥಿತಿ. ಯಾರಿಗೂ ಈ ಥರದ್ದು ಪರಿಸ್ಥಿತಿ ಬರಬಾರ್ದು. 11 ಗಂಟೆಗೆ ಅಂತ್ಯ ಸಂಸ್ಕಾರಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ.